ಬ್ರಿಟಿಷರ ವಿರುದ್ಧ ರಣಕಹಳೆ ಮೊಳಗಿಸಿದ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ವೀರ ಸೇನಾನಿ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಒಟ್ಟು 7 ಜನರನ್ನ ನಂದಗಡದಲ್ಲಿ ನೇಣಿಗೆ ಹಾಕಲಾಗಿದೆ. ರಾಯಣ್ಣನ ಸಮಾಧಿ ಸ್ಥಳವನ್ನು ಅಭಿವೃದ್ಧಿಪಡಿಸಿದಂತೆ ಉಳಿದ 6 ಹುತಾತ್ಮರ ಸಮಾಧಿ ಸ್ಥಳಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗುವುದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಸೋಮವಾರ ನಂದಗಡ ರೂರಲ್ ಎಜುಕೇಷನ್ ಸೊಸೈಟಿ ಮೈದಾನದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯ ಸಮಾಧಿ ಬಳಿಯ ಕೆರೆಯಲ್ಲಿ ಕ್ರಾಂತಿವೀರ ರಾಯಣ್ಣ ಪ್ರತಿಮೆ ಲೋಕಾರ್ಪಣೆಗೊಳಿಸಿ ಹಾಗೂ ವಿವಿಧ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ರಾಯಣ್ಣನ ಹೆಸರು ಕೇಳಿದರೆ ಮೈ ರೋಮಾಂಚನಗೊಳ್ಳುತ್ತದೆ. 2024ರಲ್ಲಿ ಸಂಗೊಳ್ಳಿಯಲ್ಲಿ ಶೌರ್ಯ ಭೂಮಿ ಹಾಗೂ ಸೈನಿಕ ಶಾಲೆಯನ್ನು ಉದ್ಘಾಟಿಸಲಾಗಿದೆ. ರಾಯಣ್ಣನ ಹುಟ್ಟೂರಾದ ಸಂಗೊಳ್ಳಿ ಹಾಗೂ ಅವರನ್ನು ನೇಣು ಹಾಕಿದಂತಹ ನಂದಗಡ ಗ್ರಾಮಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮಿಯಾಗಿದ್ದು ಅವರನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸಂಗೊಳ್ಳಿ ಹಾಗೂ ನಂದಗಡವನ್ನು ಪ್ರವಾಸಿ ತಾಣವನ್ನಾಗಿಸುವ ಉದ್ದೇಶದೊಂದಿಗೆ ಈ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲಾಗುವುದು. ವೀರಭೂಮಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಅವರ ಬದುಕು ಹಾಗೂ ಹೋರಾಟದ ವಿವಿಧ ಮಜಲುಗಳನ್ನು ಶಿಲ್ಪಕಲಾಕೃತಿಗಳ ಮೂಲಕ ಅನಾವರಣಗೊಳಿಸಲಾಗಿದೆ ಎಂದರು. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿ, ಸಂಗೊಳ್ಳಿ ರಾಯಣ್ಣನ ಹೋರಾಟದ ಬದುಕು ಹಾಗೂ ಅವರ ಇತಿಹಾಸವನ್ನು ತಿಳಿಸುವ ನಿಟ್ಟಿನಲ್ಲಿ ವೀರಭೂಮಿ ನಿರ್ಮಾಣಕ್ಕೆ 2013ರಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗಿತ್ತು. ಇದೀಗ ಕನಸು ನನಸಾಗಿದೆ. ನಂದಗಡ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಪ್ರವಾಸಿ ತಾಣವಾಗುವುದರ ಜೊತೆಗೆ ರಾಯಣ್ಣನ ಇತಿಹಾಸ ದೇಶಕ್ಕೆ ತಿಳಿಸಿದಂತಹ ಕಾರ್ಯ ವೀರಭೂಮಿಯಲ್ಲಿ ಆಗಿದೆ ಎಂದರು. ವೀರಭೂಮಿಯಿಂದಾಗಿ ಇವತ್ತಿನಿಂದ ಭಾರತದ ಭೂಪಟದಲ್ಲಿ ನಂದಗಡ ವಿಶೇಷ ಸ್ಥಾನ ಪಡೆಯಲಿದೆ ಎಂದರು. ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದ ಶಿವರಾಜ್ ತಂಗಡಗಿ ಅವರು ಮಾತನಾಡಿ, ನಂದಗಡದಲ್ಲಿ ಐತಿಹಾಸಿಕ ದಿನವಾಗಿದೆ. ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ರಣಕಹಳೆ ಮೊಳಗಿಸಿದ ಮಹಾನ್ ಸೇನಾನಿಯಾಗಿದ್ದರು. ಇವರ ಇತಿಹಾಸವನ್ನು ಮೆಲುಕು ಹಾಕುವ ಉದ್ದೇಶದೊಂದಿಗೆ ಸಂಗೊಳ್ಳಿ ಹಾಗೂ ನಂದಗಡ ಗ್ರಾಮಗಳಲ್ಲಿ ವಸ್ತು ಸಂಗ್ರಹಾಲಯಗಳನ್ನು ಸ್ಥಾಪಿಸುವ ಕಾರ್ಯ ನಮ್ಮ ಸರ್ಕಾರದಿಂದ ಆಗಿದೆ. ಮುಂದಿನ ದಿನಮಾನಗಳಲ್ಲಿ ಕಿತ್ತೂರು ಚೆನ್ನಮ್ಮ ಹಾಗೂ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ತಿಳಿದುಕೊಳ್ಳುವ ಕಾರ್ಯ ರಾಜ್ಯ ಸೇರಿದಂತೆ ರಾಷ್ಟ್ರ ಮಟ್ಟದಲ್ಲಿ ಪ್ರಭಾವ ಬೀರಲಿದೆ ಎಂದು ಹೇಳಿದರು. ಇವತ್ತು ಸಂಗೊಳ್ಳಿಯಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಸಂದರ್ಭ ಅಂತ ಹೇಳಿಸಿದ್ರೆ ಭಾಳ ಸಂತೋಷ ಆಗ್ತಾ ಇದೆ. 13ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಹಿಂದಿನ ಸರ್ಕಾರದಲ್ಲಿ ಸಂಗೊಳ್ಳಿಯಲ್ಲಿ ಈ ರೀತಿ ಒಂದು ಕಾರ್ಯಕ್ರಮ ನಿರ್ವಹಣೆ ಆಗಬೇಕು, ಸಂಗೊಳ್ಳಿ ರಾಯಣ್ಣ ಹೆಸರಲ್ಲಿರುವಂಥ ವಿವಿಧ ಬಗೆಯ ಕಲ್ಪನೆಗಳು ಅವರ ಇತಿಹಾಸವನ್ನು ಉಳಿಸಲಿಕ್ಕೆ ಅಂದು ಸಿದ್ದರಾಮಯ್ಯ ಅವರು ಕನಸು ಕಂಡಿದ್ರು. ಅದು 10 ವರ್ಷಗಳ ನಂತರ ನಡೆಸಾಗಿದೆ. ಇದು ಬಹಳ ಸಂತೋಷದ ವಿಷಯ. ವಿಶೇಷವಾಗಿ ಸಂಗೊಳ್ಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಹೆಸರು ಸೈನಿಕ ಶಾಲೆಯನ್ನು ಈಗಾಗಲೇ ನಾವು ಲೋಕಾರ್ಪಣೆ ಮಾಡಿದ್ದೇವೆ. ಸಂಗೊಳ್ಳಿ ಗ್ರಾಮದಲ್ಲಿ ರಾಯಣ್ಣ ಬಾಲ್ಯದಿಂದ ಗಲ್ಲಿಗೇರಿಸುವವರೆಗಿನ ಇತಿಹಾಸವನ್ನು ಶೌರ್ಯ ಭೂಮಿ ನಿರ್ಮಾಣ, ಸಂಗೊಳ್ಳಿಯಲ್ಲಿ ಕಲ್ಯಾಣ ಮಂಟಪ ನವೀಕರಣ, ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣ ಗಲ್ಲಿಗೇರಿಸಿದ ಆಲದ ಮರದ ಸ್ಥಳದಲ್ಲಿ ಮ್ಯೂಸಿಯಂ ನಿರ್ಮಾಣ, ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣ ಸಮಾಧಿ ಬಳಿಯವರ ಕೆರೆ ಅಭಿವೃದ್ಧಿ, ಈಗ ಹಲವಾರು ಕಾರ್ಯಕ್ರಮವನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡ್ತಾ ಇರೋದು ಬಹುಶಃ ಜಿಲ್ಲೆಗೆ ಅಲ್ಲ ಈ ರಾಜ್ಯಕ್ಕೆ ಹೆಮ್ಮೆ ವಿಷಯ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ಜೊತೆಗೆ ಇವತ್ತಿನಿಂದ ನಂದಗಡ ಬಹುಶಃ ಒಂದು ಪ್ರವಾಸಿ ಆಕರ್ಷಣೆ ಕೇಂದ್ರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುತ್ತೆ ನಾ ಭಾವಿಸಿದ್ದೇನೆ. ಬಹುಶಃ ಭಾಳಷ್ಟು ಜನ ಇಲ್ಲಿ ಬಂದವರು ನೋಡಿ ಇಲ್ಲಿ ನೋಡಬೇಕು, ಒಂದ್ಸಾರಿ ಹೋಗಿ ಮ್ಯೂಸಿಯಂ ಯಾವ ರೀತಿ ಇದೆ, ಯಾವ ರೀತಿ ಡೆವಲಪ್ ಆಗಿದೆ ಅಂತ ಬಹುಶಃ ಇವತ್ತು ಸಮಯ ಸಾಲಲ್ಲ. ಒಂದ್ಸಾರಿ ಬಂದರೆ ಪೂರ್ಣ ಇಡೀ ದಿವಸ ಅದನ್ನು ನೋಡಲಿಕ್ಕೆ ಬೇಕಾಗ್ತದೆ. ಬಹುಶಃ ಯಾವ ರೀತಿ ಹಂಪಿ ಇದೆ, ಮೈಸೂರು ದಸರಾ ಇದೆ, ಆ ರೀತಿ ಇದು ನಿರಂತರ ಪ್ರವಾಸಿ ಸ್ಥಾನ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಇತಿಹಾಸ ಈ ದೇಶಕ್ಕೆ ಗುರುತು ಮಾಡುವಂಥ ಪ್ರಯತ್ನ ಸನ್ಮಾನ್ಯ ಸಿದ್ದರಾಮಯ್ಯ ಆಗಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ, ಭಾಳ 10 ವರ್ಷಗಳಲ್ಲಿ ತಡವಾದರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ಆಗಿದೆ ಅಂತ ಭಾಳ ಸಂತೋಷ ಆಗ್ತದೆ. ಜೊತೆಗೆ ನಮ್ಮ ಇಲಾಖೆಯಿಂದ ಕಳೆದ 2 ವರ್ಷಗಳಲ್ಲಿ ಸುಮಾರು 70 ಕೋಟಿಗಿಂತ ಅಧಿಕ ಹಣವನ್ನು ರಸ್ತೆ ಸೇತುವೆಗೆ ಖರ್ಚು ಮಾಡಂತ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ವಿಶೇಷವಾಗಿ ಈ ಸಾರಿ ಸುಮಾರು 3
ಬ್ರಿಡ್ಜ್ಗಳನ್ನ ಖಾನಾಪುರದಲ್ಲಿ ನಾವು ಮಾಡ್ತಾ ಇದ್ವಿ. ಅದು ಸಿನ್ನೂರು ಹೆಮ್ಮಡಗ ರಸ್ತೆಯ 8 ಕೋಟಿಯಲ್ಲಿ, ನಾಗರಗಾಳಿ ಮತ್ತು ಕಟಕ 15 ಕೋಟಿಯಲ್ಲಿ, ಜಜ್ ಚಾಂಬೋಟಿ ರಸ್ತೆಯಲ್ಲಿ ಸುಮಾರು 9 ಕೋಟಿಯಲ್ಲಿ 3 ಬ್ರಿಡ್ಜ್ಗಳನ್ನ ಈ ಸಾರಿ ನಾವು ಖಾನಾಪುರದಲ್ಲಿ ತೆಗೆದುಕೊಳ್ಳೋ ಜೊತೆಗೆ ನಾವು ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡುವಂತ ಸಾಕ್ತಾ ಇದ್ವಿ. ಯಾವಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಆ ಸಂದರ್ಭದಲ್ಲಿ ಖಾನಾಪುರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂತ ಪ್ರಯತ್ನ ಮಾಡಿದ್ವಿ. ಅದು 100 ಆಸ್ಪತ್ರೆ ಇರ್ಬೋದು, MHC ಇರ್ಬೋದು, ಅಥವಾ ಕುಡಿಯುವ ನೀರಿನ ಯೋಜನೆ, ನದಿಯಿಂದ ಕೊಡುವಂಥ ಕಾಮಗಾರಿಗಳಿರ್ಬೋದು, ಅನೇಕ ಮನೆ ಹಂಚಿಕೆ ಕೊಡುವಂಥ ಕಾರ್ಯಕ್ರಮ ಇರ್ಬೋದು, ಹಲವಾರು ಕಾರ್ಯಕ್ರಮವನ್ನ ಹಿಂದಿನ ಸರ್ಕಾರದಲ್ಲಿ ಈ ಸರ್ಕಾರದಲ್ಲಿ ಖಾನಾಪುರಕ್ಕೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಆಗ್ತದೆ ಅಂತ ಹೇಳಿಕ್ಕೆ ನನಗೆ ಬಹಳ ಹೆಮ್ಮೆ ಆಗಿದೆ. ವಿಶೇಷವಾಗಿ ಮತ್ತೊಮ್ಮೆ ಇವತ್ತಿನಿಂದ ನದಿಗಳು ಭಾರತದ ಭೂಪಟದಲ್ಲಿ ಬಹುಶಃ ಬರ್ತದೆ ಅಂತ ನಮಗೆಲ್ಲ ಬೆಳಗಾವಿ ಜಿಲ್ಲೆಯವರಿಗೆ ಹೆಮ್ಮೆ ಅನಿಸ್ತಾ ಇದೆ. ಅದಕ್ಕಾಗಿ ಇದು ಎಲ್ಲರೂ ಬಂದು ನೋಡುವಂಥ ಕರ್ನಾಟಕ ಸರ್ಕಾರ ಒಂದು ಸಂಗೊಳ್ಳಿ ರಾಯಣ್ಣ ಇತಿಹಾಸ ಇರ್ಬೋದು, ಇತಿಹಾಸ ಜೊತೆಗೆ ಹಲವಾರು ಇವತ್ತ ನಾವು ಅಭಿವೃದ್ಧಿ ಕಾರ್ಯಗಳನ್ನ ಈ ಭಾಗದಲ್ಲಿ ಮಾಡಲಿಕ್ಕೆ ನಮ್ಮ ಸರ್ಕಾರ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ವಿಶೇಷವಾಗಿ ನಮ್ಮ ಶಿವರಾಜ್ ತಂಗಡಿಯವರು, ರೇವಣ್ಣ ಅವರು, ನಮ್ಮ ಅಶೋಕ್ ದಳವಾಯಿ ಅವರು ಮತ್ತು ಇತರ ಎಲ್ಲ ಅಧಿಕಾರಿಗಳು ಕೂಡ ಬಹಳಷ್ಟು ಪ್ರಯತ್ನದಿಂದ ಇವತ್ತು ಒಂದು ಇತಿಹಾಸವನ್ನು ನಿರ್ಮಿಸುವಂಥ ಕೆಲಸ ನಂದಗಡದಾಗ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇದಕ್ಕಾಗಿ ಮತ್ತೊಮ್ಮೆ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯವರು ಎಲ್ಲ ಸೌದಿಗಳು 10 ವರ್ಷಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ಎಲ್ಲರಿಗೂ ಅಭಿನಂದಿಸಿ ನನ್ನ ಮಾತು ಮುಗಿಸು. ನಮಸ್ಕಾರ. ಬಂಧುಗಳೇ, ಇವತ್ತ ನಂದಗಡದೊಳಗೆ ಒಂದು ಐತಿಹಾಸಿಕ ಇತಿಹಾಸವನ್ನು ಬರೆಯುವಂಥ ದಿವಸ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಈ ಭಾಗದ ಜನರು ಬಹಳ ಆಸೆಯನ್ನು ಪಟ್ಟಂತ ಏನು ಸಂಗೊಳ್ಳಿ ರಾಯಣ್ಣವರ ಒಂದು ವಸ್ತು ಸಂಗ್ರಹಾಲಯ ವೀರಭೂಮಿ ಉದ್ಘಾಟನೆ ಮಾಡಿದ್ದು ಮತ್ತು ಆ ಕೆರೆಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದು ಮತ್ತು ಇದೆಲ್ಲದರ ಜೊತೆಗೆ ಇನ್ನೂ ಇದನ್ನು ಅಭಿವೃದ್ಧಿ ಮಾಡಬೇಕನ್ನೋ ದೃಷ್ಟಿಕೋನವನ್ನು ಇಟ್ಕೊಂಡು ಕನಿಷ್ಠ 24 ಕೋಟಿಗೆ ಇವತ್ತ ಭೂಮಿ ಪೂಜೆಯನ್ನು ಮಾಡಿದಂಥದ್ದು ಇರ್ಬೋದು. ಇದು ಎಲ್ಲವೂ ಇತಿಹಾಸ ಬರೆಯುವಂಥ ಕೆಲಸ ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳು. ಸಂಗೊಳ್ಳಿ ರಾಯಣ್ಣ ಸ್ವತಂತ್ರ ಸಂಗ್ರಾಮಕ್ಕೆ ವೀರ ರಣಕಳೆಯನ್ನು ಮೊಳಗಿಸಿದ ಭಾರತ ದೇಶದ ಮೊಟ್ಟ ಮೊದಲೇ ಈ ಭಾಗದೊಳಗೆ. ಅದಾದ್ಮೇಲೆ ದೇಶಪ್ರೇಮಿ, ಅಪ್ಪಟ ದೇಶಪ್ರೇಮಿ, ದೇಶಕ್ಕಾಗಿ ಏನು ಬೇಕಾದ್ರೂ ಮಾಡಕ್ ಸಿದ್ಧರಿರುವಂತ ಸಂಗೊಳ್ಳಿ ರಾಯಣ್ಣವರು ನಮ್ಮ ಕಿತ್ತೂರಿನ ಆಸ್ಥಾನದಲ್ಲಿ ರಾಣಿ ಚೆನ್ನಮ್ಮರ ಬಲಗೈ ಬಂಟನಾಗಿ ಕೆಲಸವನ್ನ ಮಾಡಿದಂತ ಇತಿಹಾಸ. ಅವರ ಒಂದು ಇತಿಹಾಸವನ್ನ ನೆನಪು ಮಾಡಲಿಕ್ಕೆ ಈ ಭಾಗಕ್ಕೆ ಆ ಒಂದು ಮಾನ್ ವ್ಯಕ್ತಿಯ ಬಗ್ಗೆ ಯುವಕರಿಗೆ ಒಂದು ಇತಿಹಾಸವನ್ನು ಹೇಳಲಿಕ್ಕೆ ಆಗಿನೇ ಸಂಗೊಳ್ಳಿಯಲ್ಲಿ ಇರ್ಬೋದು ಮತ್ತು ನಂದಗಡದಲ್ಲಿ ಇರ್ಬೋದು ಇವೆಲ್ಲವನ್ನ ಕೆಲಸವನ್ನ ಮಾಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದನ್ನೇ ಅದಕ್ಕೆ ಕಾರ್ಯರೂಪಕ್ಕೆ ಮೊಟ್ಟ ಮೊದಲಿಗೆ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಅದಕ್ಕೆ ಅಧ್ಯಕ್ಷರಾಗಿ HM ರೇವಣ್ಣರನ್ನು ನೇಮಿಸಿ ಇಲ್ಲಿ ಏನೇನು ಬೇಕಾಗಿದೆ ಅದು ಎಲ್ಲವನ್ನ ಮಾಡ್ಬೇಕಂತಂದು ಹೇಳಿದಾಗ ಅದು ಕೆಲಸ ಪ್ರಾರಂಭ ಆಯ್ತು. ಪ್ರಾರಂಭ ಆಗೋದಷ್ಟೇ ಅಲ್ಲ, ಸಂಗೊಳ್ಳಿಯಲ್ಲಿ ಒಂದು 100 ಎಕರೆ ಭೂಮಿಯಲ್ಲಿ ನನಗನ್ಸಿದ ಮಟ್ಟಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿನೇ ಅಂತ ಸೈನಿಕ ಶಾಲೆಯನ್ನು ನೋಡಕ್ ಸಾಧ್ಯ ಇಲ್ಲ. ಅದ್ಭುತವಾದಂತಹ ಸೈನಿಕ ಶಾಲೆಯನ್ನ ಕಟ್ಟಿ ಅದನ್ನು ಲೋಕಾರ್ಪಣೆ ಮಾಡುವಂತ ಕೆಲಸವನ್ನು ಏನಾದರೂ ಮಾಡಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ನಾನು ಹೆಮ್ಮೆಯಿಂದ ಹೇಳುವಂತ ಕೆಲಸವನ್ನ ಮಾಡ್ತೀನಿ ಬಂಧುಗಳೇ. ಅದರ ಜೊತೆಗೆ ಬಾಲ್ಯದಿಂದ ಹಿಡ್ಕೊಂಡು ಅವರ ಜೀವನ ಚರಿತ್ರೆಯನ್ನ, ಯಾವ ರೀತಿ ಜೀವನವನ್ನ ಮಾಡಿದ್ರು, ಯಾವ ರೀತಿ ಬಾಲ್ಯವನ್ನ ಅವರು ಕಳೆದ್ರು, ಅದಾದ್ಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆಗೆ ಆತನ 6 ಮಂದಿ ಸಹಚರರು ಯಾವ ರೀತಿ ಬ್ರಿಟಿಷರಿಗೆ ಸ್ವಪ್ನವಾಗಿ ಕೆಲಸವನ್ನ ಮಾಡಿದ್ದನ್ನ ಇವತ್ತು ಎಲ್ಲ ಯುವಕರಿಗೆ 2 ಸಂಗೊಳ್ಳಿ ಮತ್ತು ನಂದಗಡದಾಗ ಇವತ್ತು ಉದ್ಘಾಟನೆಯನ್ನ ಮಾಡಿ ಲೋಕಾರ್ಪಣೆ ಮಾಡುವಂತ ಕೆಲಸವನ್ನ ಮಾಡಿದ್ದೀವಿ. ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ವಿಶೇಷವಾದಂತ ಅನುದಾನವನ್ನು ಕೊಡೋದ್ರ ಮುಖಾಂತರ ಕನಿಷ್ಠ ನನಗನ್ಸಿದ ಮಟ್ಟಿಗೆ 319 ಕೋಟಿ ದೊಡ್ಡ ಒಂದು ಬಿಲ್ಡಿಂಗ್ ಅಂತ ಹಾಸ್ಟೆಲ್ ನನಗನ್ಸಿದ ಮಟ್ಟಿಗೆ ಎಲ್ಲಿ ನೋಡಕ್ ಸಾಧ್ಯ ಇಲ್ಲ. ಅಂತ ಒಂದು ಸೈನಿಕ ಶಾಲೆ ನಿರ್ಮಾಣ ಮಾಡೋದ್ರ ಮುಖಾಂತರ ಕನಿಷ್ಠ ಅಲ್ಲಿ ಸಂಗೊಳ್ಳಿಯ ಬಗ್ಗೆ, ರಾಯಣ್ಣನ ಬಗ್ಗೆ ಚಟುವಟಿಕೆಗೆ ಅಲ್ಲಿನ ವಸ್ತು ಇದನ್ನ ಅಲ್ಲಿ ಉದ್ಘಾಟನೆ ಮಾಡಿ ಅಲ್ಲಿನ ದುಡ್ಡು ಕೊಟ್ಟು
ಇವತ್ತ ಒಟ್ಟು ಮತ್ತೆ ಹೊಸದಾಗಿ ಅಲ್ಲಿ ಮತ್ತೆ ಏನೇನು ಮಾಡಬೇಕು, ಮಕ್ಕಳಿಗೆ, ಯುವಕರಿಗೆ, ಶಾಲಾ ಮಕ್ಕಳಿಗೆ ಎಲ್ಲ ರೀತಿಯ ಸಂಗೊಳ್ಳಿ ರಾಯಣ್ಣನ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಇದೆಲ್ಲವನ್ನ ಇತಿಹಾಸವನ್ನು ಹೇಳಿಕೆನೆ ವಿಶೇಷವಾದಂತ ದುಡ್ಡು ಖರ್ಚು ಮಾಡೋದ್ರ ಮುಖಾಂತರ ಇವು ಎರಡೂ ಭಾಗ ಪ್ರವಾಸೋದ್ಯಮ ಇಲಾಖೆಯಾಗಿ ಪರಿವರ್ತನೆ ಆಗಿರ್ತದೆ, ಸಂಶಯನೇ ಇಲ್ಲ. ಮುಂದಿನ ದಿನಮಾನದೊಳಗ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆ ಮೂಲೆಯಿಂದ ಇಲ್ಲಿ ಬಂದು ರಾಯಣ್ಣನ ಬಗ್ಗೆ, ಚೆನ್ನಮ್ಮನ ಬಗ್ಗೆ ತಿಳ್ಕೊಳ್ಳುವಂತ ಕೆಲಸ ಆಗುತ್ತೆ ಅಂತ ಆ ರೀತಿ ಒಳಗ ಒಳ್ಳೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀವಿ ಅನ್ನೋ ಮಾತನ್ನ ಇಲ್ಲಿ ಹೇಳಿ, ನನಗೆ ಬಹಳ ವಿಶೇಷವಾಗಿ ಈ ಭಾಗದೊಳಗ ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಇವತ್ತ ಸಂಗೊಳ್ಳಿ ರಾಯಣ್ಣಂದು ಮತ್ತು ನಂದಗಡ ಇದರಲ್ಲಿ ಲೋಕಾರ್ಪಣೆ ಮಾಡುವಂತ ಕೆಲಸಕ್ಕೆ ನಿಜವಾಗಲೂ ಮುಖ್ಯಮಂತ್ರಿಗಳು ಇದಕ್ಕೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಿಗೆ. ಮತ್ತು ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದ ಎಚ್.ಎಂ. ರೇವಣ್ಣವರು ನಿಜವಾಗಲೂ ನಾನು ಅವ್ರನ್ನ ಅಭಿನಂದಿಸ್ತೀನಿ. ನನಗೆ ಪ್ರತಿ ಒಂದು ವಿಚಾರದೊಳಗೂ ಕೆಲಸವನ್ನ ಮಾಡ್ಲಿಕ್ಕೆ ನಾವು ಹೋಗೋಣ ಅಂತಂದು ಕನಿಷ್ಠ 3 ರಿಂದ 4 ಸತಿ ನಾವು ಇಲ್ಲಿ ಬಂದು ಭೇಟಿ ಕೊಟ್ಟು ಇಲ್ಲೆಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ನನಗೆ ಬಹಳ ಸಹಕಾರವನ್ನು ಮಾಡಿದ್ರೆ. ಆದ್ರೆ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಮತ್ತು ವಿಶೇಷವಾಗಿ ಮುಖ್ಯಮಂತ್ರಿಗಳು ಸಂಗೊಳ್ಳಿ ಪ್ರಾಧಿಕಾರಕ್ಕೆ ಅಧ್ಯಕ್ಷರವರೇ ಇರ್ತಾರೆ, ನಾನು ಉಪಾಧ್ಯಕ್ಷ ಇರ್ತೀನಿ. ಆದ್ರೆ ನನಗೆ ಮುಖ್ಯಮಂತ್ರಿ ಸಾಹೇಬ್ರು ಹೇಳಿದ್ರು, ಮೊದಲನೇ ಮೀಟಿಂಗ್ ಒಳಗ ಅಧ್ಯಕ್ಷರು ಏನೇನು ಹಕ್ಕುಗಳದ ಅಂದ್ರೆ ಅಧ್ಯಕ್ಷರ ಒಂದು ಚಾರ್ಜ್ ಏನೈತೆ ಅದನ್ನ ನಾನು ತಂಗಡಿಗೆ ಕೊಡ್ತೀನಿ, ಅದನ್ನ ಆದಷ್ಟು ಬೇಗನೆ ಲೋಕಾರ್ಪಣೆ ಮಾಡಬೇಕು ಅಂತಂದು ನನಗೊಂದು ಜವಾಬ್ದಾರಿ ಹೋಗ್ತಿದ್ರು. ಅದನ್ನ ಲೋಕಾರ್ಪಣೆಯನ್ನ ಮಾಡುವಂತ ಕೆಲಸವನ್ನ ನಾವು ಮಾಡಿದ್ದೀವಿ. ಒಂದು ಇತಿಹಾಸದ ಪುಟವನ್ನ ಇವತ್ತು ಸೇರುವಂತ ಕೆಲಸ ಆಗಿದೆ. ಇದು ಎಲ್ಲದಾಗಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅನ್ನೋ ಮಾತನ್ನ ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಹೊಂದಿಸಿ ಈ ಕಾರ್ಯಕ್ರಮಕ್ಕೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ.